ನನ್ನ ಯೂಟ್ಯೂಬ್ ನೋಡುತ್ತಿರುವ ಎಲ್ಲರಿಗೂ ಅಭಿನಂದನೆಗಳು. ನನ್ನ ಹೆಸರು ವೀರೇಶ್. ನಾನು BCM ಹಾಸ್ಟೆಲ್ ಜಲದರ್ಶಿ ನಗರ HH ನಂಬರ್ 2.69 ಇಲ್ಲಿ ಹಾಸ್ಟೆಲಲ್ಲಿ ಇರುವುದು ವಸತಿ. ನಾನು KCD ಕಾಲೇಜಲ್ಲಿ ಅಭ್ಯಾಸಕ್ಕಾಗಿ ಸೆಕೆಂಡ್ PUCಯಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ. ನಿಮ್ಮೆಲ್ಲರ ಕೋರಿಕೆಯ ಮೇರೆಗೆ ಮೈಕನ್ನು ತರಿಸಾಕಿದ್ದೇನೆ. ಯಾರೊಬ್ಬ ಅಣ್ಣ ಹೇಳಿದ ಸ್ಪೀಕರ್ ಹಾಕೊಂಡು ಮಾಡು ಚೆನ್ನಾಗಿ ಆಗ್ತದಿಂದ, ಆದ ಕಾರಣ ನಾನು ಮೈಕನ್ನು ಕೆಲವು ದಿನಗಳಲ್ಲಿ ನಿರೀಕ್ಷೆಯಲ್ಲಿದೆ. ಅದು ನಮ್ಮ ತಂಗಿಯ ಉಡುಗೊರೆಯಾಗಿ ಬರಲಿದೆ. ಕಾತುರದಿಂದ ನಾವು ಕಾಯ್ಲಿದ್ದೇನೆ. ನಾನು ಈ 2-3 ದಿನ ಆಯ್ತು ವಿಡಿಯೋ ಮಾಡಲಾರ ಸಂಬಂಧ ಬೇಜಾರಾಗಬೇಡ್ರಿ. ನಾನು ದಿನಾಲು ಕಂಟಿನ್ಯೂ ಮಾಡ್ತೀನಿ. ಮೈಕ್ ಬರೋದನ್ನ ಒಂದೆರಡು ನಡುವೆ ಗ್ಯಾಪ್ ಆಗ್ಬೋದು. ಇನ್ನ ಇದೇ ತಿಂಗಳ 30ನೇ ತಾರೀಕು ದಿನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿಂದ ನಮ್ಮ ಪರೀಕ್ಷೆಯನ್ನು ಸೆಕೆಂಡ್ PUCಯ ಮಧ್ಯವಾರ್ಷಿಕ ಪರೀಕ್ಷೆ ಇರೋ ಕಾರಣ ವಿಡಿಯೋಗಳನ್ನ ಮುಂದುವರಿಸ್ತೇನೆ. ಈಗ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಣ. ಮೌರ್ಯ ಸಾಮ್ರಾಜ್ಯ. ಈ ಮೌರ್ಯ ಸಾಮ್ರಾಜ್ಯ ಭಾರತದಲ್ಲಿ ಮೊಟ್ಟ ಮೊದಲ ಸಾಮ್ರಾಜ್ಯ. ಈ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಾದ ಸಂರಕ್ಷಕ ಪೂರ್ವ 324ರಿಂದ 180 ಅವಧಿಯನ್ನು ಮೌರ್ಯ ಸಾಮ್ರಾಜ್ಯ ಇರ್ತದೆ. ಈ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗುವಾಗ ಒಬ್ರು ಮಹಾನ್ ವ್ಯಕ್ತಿ ಕಾರಣ ಆಗ್ತಾರೆ. ಯಾರು? ಕೌಟಿಲ್ಯ. ಈ ಕೌಟಿಲ್ಯ ಬಗ್ಗೆ ಮುಂದೆ ತಿಳ್ಕೋಣ. ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಏಕರೂಪ ಆಡಳಿತ ಇರ್ತದ. ಈ ಮೌರ್ಯ ಸಾಮ್ರಾಜ್ಯದಲ್ಲಿ ಇಲ್ಲಿ ಏಕರೂಪ ಅಂದ್ರೆ ಒಬ್ಬನೇ ಆಡಳಿತ ನಡೆಸೋದು, ರಾಜನೊಬ್ಬನೇ ಆಡಳಿತ ನಡೆಸೋದು, ಅಂದ್ರೆ ಏಕರೂಪ ಆಡಳಿತ ಅಂತ ಕರೀತಾರೆ. ರಾಜಕೀಯ ಐಕ್ಯತೆಯನ್ನು ಸಾಧಿಸಿದ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತ ಕರೀತೀವಿ. ಯಾವುದು? ಮೌರ್ಯ ಸಾಮ್ರಾಜ್ಯ. ಈ ಮೌರ್ಯ ಸಾಮ್ರಾಜ್ಯ ರಾಜಕೀಯ ಐಕ್ಯತೆಯನ್ನ ಸಾಧಿಸಿದ ಮೊಟ್ಟ ಮೊದಲ ಏಕರೂಪ ಆಡಳಿತವನ್ನು ಹೊಂದಿದ ಯಾವುದು? ಮೌರ್ಯ ಸಾಮ್ರಾಜ್ಯ. ಈ ಮೌರ್ಯ ಸಾಮ್ರಾಜ್ಯ ಸಂರಕ್ಷಕ ಪೂರ್ವ 324ರಿಂದ 180 ಅವಧಿಯನ್ನ ಮೌರ್ಯ ಸಾಮ್ರಾಜ್ಯ ಕರಿತೀವಿ. ಈ ಮೌರ್ಯ ಸಾಮ್ರಾಜ್ಯದಲ್ಲಿ ವಾಯು ಭಾಗವನ್ನ ಗ್ರೀಕರಿಂದ ಆಳ್ವಿಕೆಪಟ್ಟಿರ್ತದೆ. ಯಾವುದು? ಮೌರ್ಯ ಸಾಮ್ರಾಜ್ಯ. ನಮ್ಮ ಭಾರತ ಅಲ್ಲ, ಈ ಭಾರತದ ಈ ವಾಯುಭಾಗವನ್ನ ಗ್ರೀಕರಿಂದ ಆಳ್ವಿಕೆಪಟ್ಟಿರ್ತದೆ. ಈ ಗ್ರೀಕರ ವಾಯುಭಾಗವನ್ನ ಆಳ್ವಿಕೆ ಮಾಡಬೇಕಿದ್ರ ಈ ಸಂದರ್ಭದಲ್ಲಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಆಗರ ಒಂದು ಮೂಲ ಕಾರಣ ಅಂದ್ರೆ ಕೌಟಿಲ್ಯ. ಈ ಕೌಟಿಲ್ಯ ಏನ್ ಮಾಡ್ತಾನ? ನಂದರ ದೊರೆ ಆಗಿರ್ತಲ್ಲ, ನಂದ ದೊರೆ ಕೌಟಿಲ್ಯನ ಅವಮಾನ ಮಾಡಿರ್ತಾನ. ಕೌಟಿಲ್ಯನ ಅವಮಾನ ಮಾಡಿದ್ರಿಂದ ನಂದ ಕೊನೆಗ ಸಾಮ್ರಾಜ್ಯ ನಾಶ ಮಾಡಬೇಕಂದ್ರೆ ಕೌಟಿಲ್ಯ ಏನ್ ಮಾಡ್ತಾನ? ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡ್ತಾನ. ಅವ ಯಾರಂದ್ರ ಚಂದ್ರಗುಪ್ತ ಮೌರ್ಯ. ಈ ಚಂದ್ರಗುಪ್ತ ಮೌರ್ಯನ ಅವನು ತಂದೆ ತಿರ್ಕೊಂಡಿರ್ತಾನ. ತಂದೆ ತಿರ್ಕೊಂಡಿದ್ದ ಚಂದ್ರಗುಪ್ತ ಮೌರ್ಯ ಅವನ ಮೇಲೆ ದನ ಕಾಯ್ಕೊಂಡು ತಿರುಗಾಡಿರ್ತಾನ. ದನ ಕಾಯ್ಕೊಂಡು ತಿರುಗಾಡೋದ್ಗ ಅವನನ್ನ ಕರ್ಕೊಂಡ್ ಬಂದಿ ತಕ್ಷಶಿಲೆ ಬ್ರಾಹ್ಮಣದ ಕೌಟಿಲ್ಯ ಅವನನ್ನ ಕರ್ಕೊಂಡ್ ಬರ್ತಾನ. ಯಾರ? ಚಂದ್ರಗುಪ್ತ ಮೌರ್ಯನ ಕರ್ಕೊಂಡ್ ಬಂದಿ ಈ ಅವನಿಗೆ ಅಗತ್ಯವಾದ ಶಿಕ್ಷಣ ಕೊಡ್ತಾನ. ಅಗತ್ಯವಾದ ಶಿಕ್ಷಣ ನೀಡಿ ಅವನನ್ನ ಏನು ಮೌರ್ಯ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡಿ ನಂತರನ್ನ ಕೊನೆಗೊಳಿಸಬೇಕಂತಂದು ಯಾರನ್ನ? ಚಂದ್ರಗುಪ್ತ ಮೌರ್ಯನನ್ನ ನೇಮಕ ಮಾಡ್ತಾನ. ಯಾರು? ಕೌಟಿಲ್ಯ. ಈ ಕೌಟಿಲ್ಯ ಮಾರ್ಗದರ್ಶನಂತೆ ಚಂದ್ರಗುಪ್ತ ಮೌರ್ಯ ಸ್ಥಾಪನೆ ಮಾಡ್ತಾನ. ಈ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗಬೇಕಾದ್ರೆ ಅದರ ಮೂಲಗಳವ. ಮೊದಲಾಗಿ ಚಂದ್ರಗುಪ್ತ ಮೌರ್ಯನ ಮೂಲ ಬಗ್ಗೆ ತಿಳ್ಕೊಮ, ಆಮೇಲೆ ಚಂದ್ರಗುಪ್ತ ಮೌರ್ಯ ಅವನ ಬಗ್ಗೆ ತಿಳ್ಕೊಮ. ಈ ಚಂದ್ರಗುಪ್ತ ಮೌರ್ಯ ಮೂಲ ಫಸ್ಟಿಗೆ ವಿಶಾಖದತ್ತನ ಮುದ್ರಣಾಕ್ಷರ ಎಂಬ ಕೃತಿಯಿಂದ ತಿಳಿದು ಬರ್ತಾ. ಏನಂತ? ಇವನು ಮಯೂರ ಪಂಗಡಕ್ಕೆ ಸೇರಿದವ ಅಥವಾ ಮಯೂರಗಳನ್ನು ಸಾಕುವ ಅಂತ ಕರೀತದ. ಯಾವುದು? ವಿಶಾಖದತ್ತನ ಮುದ್ರಣಾಕ್ಷರ. ವಿಶಾಖದತ್ತನ ಮುದ್ರಣಾಕ್ಷರ. ವಿಶಾಖದತ್ತನ ಮುದ್ರಣಾಕ್ಷರ ಏನು ಅವನ ಬಗ್ಗೆ ತಿಳಿಸಿದ ಚಂದ್ರಗುಪ್ತ ಮೌರ್ಯ. ಇವನು ಮಯೂರ ಪಂಗಡಕ್ಕೆ ಸೇರಿರುವಂತಂದು ವಿಶಾಖದತ್ತನ ಮುದ್ರಣಾಕ್ಷರ ತಿಳಿಸಿದ. ಅದೇ ರೀತಿಯಾಗಿ
ಎರಡನೇದಾಗಿ ಜೈನ ಸಾಹಿತ್ಯ. ಈ ಜೈನ ಸಾಹಿತ್ಯ ಅಂತ ತಿಳಿಸಂದ್ರ ಇವನು ನವಿಲುಗಳನ್ನು ಸಾಕುವ ಅಥವಾ ಮಯೂರ ಪೋಷಕ ಪಂಗಡಕ್ಕೆ ಸೇರಿದಂತೆ ಈ ಜೈನ ಸಾಹಿತ್ಯವನ್ನು ತಿಳಿಸ್ತಾರೆ. ಬೌದ್ಧ ಧರ್ಮ ಇದ್ರ ಬಗ್ಗೆ ತಿಳಿಸಿದ್ರೆ ಪಿಪ್ಪಲವನ ವನವನ್ನ ಆಳ್ತಿರೋ ಮೌರ್ಯ ಎಂಬ ಮಹಿಳೆಯಿಂದ ಇದನ್ನು ಚಂದ್ರಗುಪ್ತ ಮೌರ್ಯ ಅಂತಂದ ಹೆಸರು ಬಂದೈತಿ. ಇದು ಕೆಲವು ವಿಜ್ಞಾನಿಗಳು ಹೇಳ್ತಾರ. ಜೊತೆಗೆ ಮಗಧ ರಾಜನಾದ ಧನಾನಂದ, ಈ ನಂದರ ದೊರೆಯಾದ ಧನಾನಂದ ಇವನ ಉಪಪತ್ನಿ ಯಾರು? ಮೂರ. ಈ ಮೂರ ಎಂಬ ಉಪಪತ್ನಿ ಹೆಂಡತಿ ಹೆಸರ ಮೂರ. ಈ ಮೂರರಿಂದ ಚಂದ್ರಗುಪ್ತ ಮೌರ್ಯನ ಮೂಲ ಬಂದಂತೆ ತಿಳಿದ. ಜೊತೆಗೆ ಕೆಲವು ಅವನ ಆಧಾರಗಳು ವಿಶಾಖದತ್ತನ ಮುದ್ರಾಕ್ಷದಲ್ಲಿ ಪ್ರಶ್ನೆ ಅಲ್ಲ. ವಿಶಾಖದತ್ತನ ಮುದ್ರಾಕ್ಷದ ಪ್ರಶ್ನೆಯಲ್ಲಿ ಅವನ ಇದರ ಮೂಲ ಬಗ್ಗೆ ಚಂದ್ರಗುಪ್ತ ಮೌರ್ಯನ ಮೂಲ ಬಗ್ಗೆ ತಿಳಿಯಕ ಇಲ್ಲ, ಮೂಲ ಬಗ್ಗೆ ತಿಳಿಯಕ ವಿಶಾಖದ ಮುದ್ರಾಕ್ಷದ ಅದರ ಒಂದು ಆಧಾರಗಳು ತಿಳಿಲಿಕ್ಕೂ ವಿಶಾಖದತ್ತನ ಮುದ್ರಾಕ್ಷದನ್ನು ಅವನ ಆಧಾರಗಳು ತಿಳಿಸ್ತ. ಇನ್ನ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಚಂದ್ರಗುಪ್ತ ಮೌರ್ಯನ ಮೂಲ ಬಗ್ಗೆ ತಿಳಿಸ್ತ. ಅದೇ ರೀತಿಯಾಗಿ ಶಿಲಾಲಿನ ಕೃತಿಯಾದ ದೀಪವಂಶ ಮತ್ತು ಮಹಾವಂಶ, ಈ ಶಿಲಾಲಿನ ಕೃತಿಯಾದ ದೀಪವಂಶ ಮತ್ತು ಮಹಾವಂಶದ ಅದರಿಂದ ಚಂದ್ರಗುಪ್ತ ಅವನ ಆಧಾರಗಳು ಸಿಗ್ತಾವ. ದೀಪವಂಶ ಮತ್ತು ಮಹಾವಂಶ ಈ ಕೃತಿಗಳು ಅಲ್ಲ, ಇವು ನಮ್ಮ ಭಾರತದಲ್ಲಿ ಇಲ್ಲ, ಶ್ರೀಲಂಕಾದಲ್ಲಿ ಸಿಕ್ಕ ಕೃತಿಗಳು. ಈ ಕೃತಿ ಬಗ್ಗೆ ಮುಂದೆ ನೆಕ್ಸ್ಟ್ ಚಂದ್ರಗುಪ್ತ ಮೌರ್ಯ ಬಗ್ಗೆ ಹೇಳ್ತೀನಿ. ಅದೇ ರೀತಿಯಾಗಿ ಯಾರು ಸ್ಮಾರಕಗಳ ಬಗ್ಗೆ ಅವನ ಸ್ಮಾರಕಗಳಿಂದ ಚಂದ್ರಗುಪ್ತ ಮೌರ್ಯ ಬಗ್ಗೆ ಮೂಲ ಗೊತ್ತಾಗ್ತದೆ ನಮಗ. ಜೊತೆಗೆ ಶಾಸನಗಳಿಂದ ಅವನ ಚಂದ್ರಗುಪ್ತ ಮೌರ್ಯ ಬಗ್ಗೆ ತಿಳಿಸ್ದ, ಅವನ ಆಧಾರಗಳು ಸಿಗ್ತವ. ಅದೇ ಜೊತೆಗೆ ಇನ್ನ ಚಂದ್ರಗುಪ್ತ ಮೌರ್ಯ ಅವನ ಜೀವನ ಚರಿತ್ರೆ ಗೊತ್ತಾವ. ಈ ಚಂದ್ರಗುಪ್ತ ಮೌರ್ಯ ಸಾಮಾನ್ಯ ಪೂರ್ವ 300ರಿಂದ 324ರಿಂದ 300ರವರೆಗೆ ಆಡಳಿತ ನಡೆಸ್ತಾನ. ಯಾರೋ ಚಂದ್ರಗುಪ್ತ ಮೌರ್ಯ. ಈ ಚಂದ್ರಗುಪ್ತ ಮೌರ್ಯ 324ರಿಂದ 300ರವರೆಗೆ ಆಡಳಿತ ನಡೆಸ್ತಾನ. ಈ ಚಂದ್ರಗುಪ್ತ ಮೌರ್ಯ ಈ ಸ್ಥಾಪನೆ ಮಾಡೋಕರ, ಈ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋಕರ ಒಂದು ಮೂಲ ಕಾರಣ ಅದ. ಏನಂದ್ರೆ ಹೇಳಿ ಈಗಾಗಲೇ ಯಾರು? ಕೌಟಿಲ್ಯ. ಇವನ ಗುರು ಯಾರು? ಕೌಟಿಲ್ಯ. ಈ ಕೌಟಿಲ್ಯನ ಮಾರ್ಗದರ್ಶನಂತೆ ಇವನು ಚಂದ್ರಗುಪ್ತ ಮೌರ್ಯ ಫಸ್ಟಿಗೆ ಏನೋ ದನ ಕಾಯ್ತಿರ್ತಾನ. ಆ ದನ ಕಾಯ ನೋಡಿ ಚಂದ್ರಗುಪ್ತ ಮೌರ್ಯ ಈಗಾಗಲೇ ಅವನಿಗೆ ಕೌಟಿಲ್ಯನ ನಂತರ ದೊರೆಯಾದ ಅವಮಾನ ಮಾಡಿದ್ದಾನ. ಆ ಅವಮಾನ ಮಾಡೋದ್ರಿಂದ ಸಹಿಸಲಾಗದೆ ಅವನ ಚಂದ್ರಗುಪ್ತ ಮೌರ್ಯನ ದನ ಕಾಯ ನೋಡಿ ಅವನಿಗೆ ಕರ್ಕೊಂಡು ಬಂದು ತಕ್ಷಶಿಲ ಬ್ರಾಹ್ಮಣದ ಯಾರು? ತಕ್ಷಶಿಲ ಬ್ರಾಹ್ಮಣದ ಕೌಟಿಲ್ಯ ಯಾರು ಕರ್ಕೊಂಡ್ ಬರ್ತಾನ? ಚಂದ್ರಗುಪ್ತ ಮೌರ್ಯ ಕರ್ಕೊಂಡ್ ಬಂದು ಅಗತ್ಯವಾದ ಶಿಕ್ಷಣ ನೀಡ್ತಾನ. ಅವನಿಗೆ ಅಗತ್ಯವಾದ ಶಿಕ್ಷಣ ನೀಡಿ ಒಂದು ಸಾಮ್ರಾಜ್ಯ ಸ್ಥಾಪನೆಗೆ ಅನುಮತಿ ನೀಡ್ತಾನ. ಅವನ ಮಾರ್ಗದರ್ಶನಂತೆ ಚಂದ್ರಗುಪ್ತ ಮೌರ್ಯ ಏನೋ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನ. ಈ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಾಗ ಫಸ್ಟ್ ತನ್ನ ಸೈನ್ಯವನ್ನು ಬಲಿಷ್ಠಗೊಳಿಸ್ತಾನ. ಚಂದ್ರಗುಪ್ತ ಮೌರ್ಯ ಬಲಿಷ್ಠಗೊಳಿಸೋಟಿ ಮುಂದ ಅವನ ಮಗಧ ಮೇಲೆ ದಾಳಿ ಮಾಡ್ತಾನೆ. ಫಸ್ಟ್ ಮಗಧ ಮತ್ತು ಪಂಜಾಬ್ ಮೇಲೆ. ಮಗಧ ಮತ್ತು ಪಂಜಾಬ್ ಮೇಲೆ ದಾಳಿ ಮಾಡ್ತಾನೆ. ಈ ಮಗಧ ಮೇಲೆ ದಾಳಿ ಮಾಡ್ತಾನ. ಪಂಜಾಬ್ ಮತ್ತು ಮಗಧ ಮೇಲೆ ದಾಳಿ ಮಾಡ್ತಾನ. ಈ ಪಂಜಾಬ್ನ ದೊರೆಗಳಾದ ಸಣ್ಣ ಪುಟ್ಟ ಸಂಸ್ಥಾನಗಳು ಪಂಜಾಬ್ನಲ್ಲಿ ಅವರು ಸಣ್ಣ ಪುಟ್ಟ ಸಂಸ್ಥಾನ ಅರಸರನ್ನ ಸೋಲಿಸಿ ಪಂಜಾಬನ್ನು ವಶಪಡಿಸ್ಕೊತಾನ. ಯಾರು? ಚಂದ್ರಗುಪ್ತ ಮೌರ್ಯ. ಅದೇ ರೀತಿಯಾಗಿ ಮಗಧ ಮೇಲೆ ದಾಳಿ ಮಾಡ್ತಾನ. ಮಗಧ ಮೇಲೆ ದಾಳಿ ಮಾಡಿ ಮಗಧದ ಸಣ್ಣ ಪುಟ್ಟ ಸಂಸ್ಥಾನಗಳನ್ನು ಅವನು ವಶಪಡಿಸ್ಕೊತಾನ. ಮಗಧ ಸಾಮ್ರಾಜ್ಯವನ್ನು ವಶಪಡಿಸ್ಕೊತಾನ. ಇದರ ನಂತರ ಸೆಲೆಕ್ಟರ್ಸ್ನೊಂದಿಗೆ ಯುದ್ಧ ಮಾಡ್ತಾನ. ಈ ಸೆಲೆಕ್ಟರ್ಸ್ನೊಂದಿಗೆ ಯುದ್ಧ ಮಾಡ್ತಾನ.
ಡೈರೆಕ್ಟ್ ಸೆಲ್ಫ್ ನಲ್ಲಿ ಯುದ್ಧ ಮಾಡಲ್ಲ. ಅವನ ಗುರು ಸೆಲ್ಫ್ ಗುರು ಅದ ಯಾರು? ಅಲೆಕ್ಸಾಂಡರ್. ಈ ಅಲೆಕ್ಸಾಂಡರ್ ಏನಾಗಿರ್ತಾನ, ಪ್ರಪಂಚವನ್ನೇ ಗೆಲ್ಲಬೇಕಂತಂದು ಆಶಯ ಮಾಡ್ಕೊಂಡಿರ್ತಾನ. ಯಾರು? ಅಲೆಕ್ಸಾಂಡರ್. ಅಲೆಕ್ಸಾಂಡರ್ ಪ್ರಪಂಚವನ್ನು ಗೆಲ್ಲಬೇಕಂತ ಆಶೆ ಮಾಡ್ಕೊಂಡಿರ್ತಾನ. ಭಾರತದ ವಾಯುಭಾಗವನ್ನ ಈ ಭಾರತದ ವಾಯುಭಾಗವನ್ನ ಕೆಲವು ಪ್ರದೇಶಗಳನ್ನ ವಾಯುಭಾಗದ ಕೆಲವು ಪ್ರದೇಶಗಳನ್ನ ವಶಪಡಿಸಿಕೊಳ್ತಾನ ಅಲೆಕ್ಸಾಂಡರ್. ಅವುಗಳನ್ನ ನೋಡಿಕೊಳ್ಳೋದನ್ನ ಪ್ರಾಂತ್ಯಗಳನ್ನ ಕೆಲವು ಪ್ರದೇಶಗಳನ್ನ ಅವು ಪ್ರಾಂತ್ಯಗಳನ್ನ ಕರೀತಾರ. ಅವು ಪ್ರಾಂತ್ಯಗಳನ್ನ ನೋಡಿಕೊಳ್ಳೋದಕ್ಕ ಎಲ್ಲಾ ಪ್ರಾಂತ್ಯಕ್ಕೂ ಪ್ರತಿಯೊಂದು ಪ್ರಾಂತ್ಯಕ್ಕೂ ಒಂದೊಂದು ವ್ಯಕ್ತಿಯನ್ನ ನೇಮಕ ಮಾಡ್ತಾನ. ಈ ಶೆಲ್ಯೂಕಸ್ನಿಗೆ ಗ್ರೀಕ್ ನಲ್ಲಿ ನೇಮಕ ಮಾಡ್ತಾನ. ಈ ಶೆಲ್ಯೂಕಸ್ನ ಈ ಚಂದ್ರಗುಪ್ತ ಅಲೆಕ್ಸಾಂಡರ್ ವಾಯುವ್ಯ ಬಂದು ಕೆಲವು ಪ್ರದೇಶ ವಶಪಡಿಸಿಕೊಂಡು 1903ರಲ್ಲಿ ಮರಣ ಹೊಂತಾನ ಅಲೆಕ್ಸಾಂಡರ್. ಈ ಅಲೆಕ್ಸಾಂಡರ್ ಮರಣ ಹೊಂದಾಗ ಯಾರು? ಸೆಲ್ಯೂಕಸ್ ಅಧಿಕಾರ ಬರ್ತಾನ. ಈ ಸೆಲ್ಯೂಕಸ್ ಅಧಿಕಾರ ಬಂದು ಸಿಂಧೂ ನದಿಯನ್ನು ದಾಟಿ ಭಾರತವನ್ನ ಯಾರೋ ಅವನ ಗುರುವಾದ ಅಲೆಕ್ಸಾಂಡರ್ ಏನ್ ಮಾಡ್ಕೊಂಡಿರ್ತಾನ, ಭಾರತ ವಾಯುಭಾಗವನ್ನು ಆಕ್ರಮಿಸಿಕೊಂಡು ಅವನ ಬರುತ್ತನಿಗೆ ಮರಣ ಹೊಂತಾನ. ಸೆಲ್ಯೂಕಸ್ ಅವನ ಗುರುವಾದ ಅಲೆಕ್ಸಾಂಡರ್ ಈ ಶೆಲ್ಯೂಕಸ್ ಏನ್ ಮಾಡ್ತಾನ, ಗುರುವಿನ ಹೇಗೆ ಮಾಡ್ತಾನ ಮಾಡ್ತಾ ಬರ್ತಾನ. ಸಿಂಧೂ ನದಿಯನ್ನು ದಾಟಿ ನಮ್ಮ ಭಾರತದಾಗ ಪ್ರವೇಶ ಮಾಡ್ತಾನ. ಪ್ರವೇಶ ಮಾಡಿ ಕೆಲವು ಪ್ರದೇಶಗಳ ವಶಪಡಿಸಿಕೊಂಡಿರ್ತಾನ. ಚಂದ್ರಗುಪ್ತ ಮೌರ್ಯ ಇವನನ್ನ ಸೆಲ್ಯೂಕಸ್ ಸೋಲಿಸಿ ಇವನು ಕೆಲವು ಪ್ರದೇಶಗಳನ್ನ ಬಿಟ್ಟು ಕೊಡ್ತಾನ. ಯಾರಿಗೆ? ಚಂದ್ರಗುಪ್ತ ಮೌರ್ಯನಿಗೆ. ಈ ಚಂದ್ರಗುಪ್ತ ಮೌರ್ಯ ಕೆಲವು ಪ್ರದೇಶಗಳಾದ ಕಾಬೂಲ್, ಅಫ್ಘಾನಿಸ್ತಾನ, ಬರ್ಮಾ, ಕಂದಹಾರ ಇವು ಕೆಲವು ಪ್ರದೇಶಗಳನ್ನ ವಶಪಡಿಸಿಕೊಳ್ತಾನ. ಯಾವ್ಯಾವ? ಕಾಬೂಲ್, ಕಂದಹಾರ, ಬಲೂಚಿಸ್ತಾನ್ ಮತ್ತು ಅಫ್ಘಾನಿಸ್ತಾನ ಇವು ಪ್ರದೇಶಗಳನ್ನ ಯಾರು? ಚಂದ್ರಗುಪ್ತ ಮೌರ್ಯ ಸೆಲ್ಯೂಕಸ್ನಿಂದ ವಶಪಡಿಸಿಕೊಳ್ತಾನ. ಈ ವಶಪಡಿಸಿಕೊಂಡ ಈ ಸೆಲ್ಯೂಕಸ್ ಏನ್ ಮಾಡ್ತಾನ, ಚಂದ್ರಗುಪ್ತ ಮೌರ್ಯನಿಗೆ ಉತ್ತಮ ಸಂಬಂಧವನ್ನು ಬೆಳೆಸಬೇಕಂತ ತನ್ನ ಸೆಲ್ಯೂಕಸ್ ಮಗಳನ್ನ ಯಾರಿಗೆ ಮದುವೆ ಮಾಡ್ತಾರ? ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ಮದುವೆ ಮಾಡ್ತಾರ. ಈ ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ಮದುವೆ ಮಾಡ್ತಾರಲ್ಲ, ಮಗಳ ಹೆಸರ ಹೆಲನಾ. ಈ ಹೆಲನಾ ಯಾರಿಗೆ? ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟಿಗೆ ಮದುವೆ ಮಾಡ್ತಾರ. ಈ ಚಂದ್ರಗುಪ್ತ ಮೌರ್ಯ ಕೊಟ್ಟಿದ್ದನ್ನ ಏನೋ ಸೆಲ್ಯೂಕಸ್ ಮಗಳನ್ನ ಕೊಟ್ಟಿರ್ತಾನ. ಚಂದ್ರಗುಪ್ತ ಮೌರ್ಯ ಮತ್ತೆ ಮಾಡ್ತಾನು, ಯುದ್ಧದ ತರಬೇತಿ ಹೊಂದಿರುವ 500 ಆನೆಗಳನ್ನ ಸೆಲ್ಯೂಕಸ್ನಿಗೆ ಉಡುಗೊರೆಯಾಗಿ ಕೊಡ್ತಾನ. ಯಾರು? ಚಂದ್ರಗುಪ್ತ ಮೌರ್ಯ. ಈ ಸೆಲ್ಯೂಕಸ್ನಿಗೆ 500 ಯುದ್ಧದ ತರಬೇತಿ ಹೊಂದಿರುವ ಆನೆಗಳನ್ನ ಬಳುವಳಿಯಾಗಿ ಅಂದ್ರ ಉಡುಗೊರೆಯಾಗಿ ಕೊಡ್ತಾನ. ಯಾರಿಗೆ? ಸೆಲ್ಯೂಕಸ್ನಿಗೆ. ಚಂದ್ರಗುಪ್ತ ಮೌರ್ಯ ಸೆಲ್ಯೂಕಸ್ನಿಗೆ ಕೊಡ್ತಾನ. ಇನ್ನ ಸೆಲ್ಯೂಕಸ್ ಏನ್ ಮಾಡ್ತಾನ, ಅವನ ರಾಯಭಾರಿಯಾಗಿ ಸೆಲ್ಯೂಕಸ್ನ ರಾಯಭಾರಿಯಾಗಿ ಮೆಗಾಸ್ತನೀಸನನ್ನ ಎಲ್ಲಿ ಕಳಿಸ್ತಾನ? ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಕಳಿಸ್ತಾನ. ಎದಕ್ಕೆ ಕಳಿಸ್ತಾನ? ಅವನ ಮಗಳ ಕ್ಷೇಮವಾಗಿ ಹಾಳಾಗಿ ನೋಡ್ಕೊಂಬಂದಿ ಚಂದ್ರಗುಪ್ತ ಮೌರ್ಯ ಆಸ್ಥಾನಕ್ಕೆ ಸೆಲ್ಯೂಕಸ್ ಕಳಿಸ್ತಾನ. ಯಾರಿಗ? ಮೆಗಾಸ್ತನೀಸನ. ಈ ಮೆಗಾಸ್ತನೀಸ್ ಏನ್ ಮಾಡ್ತಾನ, ಭಾರತಕ್ಕೆ ಬಂದು ಭಾರತದ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಎಲ್ಲ ತಿಳ್ಕೊಂಡು ಅವನ ಕಲೆ ಮತ್ತು ಸಾಹಿತ್ಯ ಎಲ್ಲರ ಬಗ್ಗೆ, ವಾಸ್ತುಶಿಲ್ಪಗಳ ಬಗ್ಗೆ ತಿಳ್ಕೊಂಡು, ಅಲ್ಲಿ ಯುದ್ಧಗಳ ಬಗ್ಗೆ ತಿಳ್ಕೊಂಡು ಅವನು ಇಂಡಿಕಾ ಎಂಬ ಗ್ರಂಥ ಬರ್ತಾನ. ಯಾರು? ಮೆಗಾಸ್ತನೀಸ ಇಂಡಿಕಾ ಎಂಬ ಗ್ರಂಥದಲ್ಲಿ ಈ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಬಗ್ಗೆ ತಿಳಿಸ್ತಾರ. ಅದೇ ರೀತಿಯಾಗಿ ಸಂಸ್ಕೃತದಲ್ಲಿ ಕೌಟಿಲ್ಯ ಏನು ಅರ್ಥಶಾಸ್ತ್ರವನ್ನು ಬರೆದಿರ್ತಾನ. ಇದು ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಗ್ರಂಥಾಲಯದಲ್ಲಿ ಇರ್ತದ. ಸಂಸ್ಕೃತದಲ್ಲಿ ಕೌಟಿಲ್ಯ ಏನು ಅರ್ಥಶಾಸ್ತ್ರವನ್ನು ಬರೆದಿರ್ತಾನ. ಇದು ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಗ್ರಂಥಾಲಯದಲ್ಲಿ ಇರ್ತದ. ಇಂಗ್ಲಿಷ್ ಭಾಷೆಗೆ ಆರ್ ಶ್ಯಾಮಾಶಾಸ್ತ್ರಿ ಅವರು ಇದನ್ನ ಏನ್ ಮಾಡ್ತಾರ? ಇಂಗ್ಲಿಷ್ ಭಾಷೆಗೆ ಭಾಷೆ ಅಂತ ಕರೆಸ್ತಾರ.
ಇನ್ನ ಕೌಟಿಲ್ಯ ಈ ಸಾಮ್ರಾಜ್ಯನ ಮೂರು ಭಾಗಗಳನ್ನಾಗಿ ಮಾಡ್ತಾನ. ಮೂರು ಭಾಗದಲ್ಲಿ ಫಸ್ಟ್ ರಾಜ ಮತ್ತು ಮಂತ್ರಿ ಮಂಡಲ ಇತ್ತ, ಮತ್ತು ಸರ್ಕಾರ ಇತ್ತ. ಅದೇ ರೀತಿ ಎರಡನೇ ಭಾಗದಲ್ಲಿ ಅಪರಾಧಿಗಳು ಮತ್ತು ನಾಗರಿಕರುಗಳು ಇರ್ತಾರೆ. ಎರಡನೇ ಭಾಗದಲ್ಲಿ ಮೂರನೇ ಭಾಗದಲ್ಲಿ ಕಾನೂನು ಮತ್ತು ರಾಯಭಾರ ನೀತಿಗಳನ್ನ ಒಳಗೊಂಡಿರ್ತ. ಈ ಕೌಟಿಲ್ಯ ಅಷ್ಟಾಂಗ ಮಾರ್ಗಗಳನ್ನ ಮಾಡಿರ್ತಾನ. ಕೌಟಿಲ್ಯನ ಅಷ್ಟಾಂಗ ಮಾರ್ಗಗಳು. ಕೌಟಿಲ್ಯನ ಅಷ್ಟಾಂಗ ಮಾರ್ಗಗಳು ಅಂದ್ರೆ ಯಾವಂದ್ರ ಸ್ವಾಮಿ, ಅಮಾತ್ಯ, ಜನಪದ, ಕೋಶ, ದುರ್ಗ, ಬಲ, ಮಿತ್ರ, ಇವೇನು ಅಷ್ಟಾಂಗ ಮಾರ್ಗಗಳನ್ನು ಕರೀತಾರ. ಇನ್ನು ಅದೇ ರೀತಿಗೆ ಕೌಟಿಲ್ಯನ ನಂತರ ಈ ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಗೋ. ಚಂದ್ರಗುಪ್ತ ಮೌರ್ಯನ ಮಗ, ಈ ಚಂದ್ರಗುಪ್ತ ಮೌರ್ಯನ ಮಗ ಯಾರು? ಬಿಂದುಸಾರ. ಈ ಬಿಂದುಸಾರ ಸಾಮಾಜಿಕ ಪೂರ್ವ 300 ಯಾರೋ ಚಂದ್ರಗುಪ್ತ ಮೌರ್ಯ ಮರಣ ಅಂದ ಮ್ಯಾಗ ಯಾರೋ ಬಿಂದುಸಾರ ಬರ್ತಾನಲ್ಲ, ಚಂದ್ರಗುಪ್ತ ಮೌರ್ಯ ಸಾಮಾಜಿಕ ಪೂರ್ವ 300 ಮರಣ ಅಂತಾನ. ಅದೇ ರೀತಿಗೆ ಬಿಂದುಸಾರ ಮರಣ ಅಂದ್ಮೇಲೆ ಸಾಮಾಜಿಕ ಪೂರ್ವ 300ರಲ್ಲಿ ಅಧಿಕಾರಕ್ಕೆ ಬರ್ತಾನ. ಈ 300ರಲ್ಲಿ ಅಧಿಕಾರಕ್ಕೆ ಬರ್ತಾನ. ಈ ಬಿಂದುಸಾರ ಬಗ್ಗೆ ಅದು ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ. ಇನ್ನು ಕೆಲವು ಸ್ವಲ್ಪ ಸಿಕ್ಕಾವ. ಬಿಂದುಸಾರ ಆಸ್ಥಾನಕ್ಕೆ ಒಬ್ಬ ವ್ಯಕ್ತಿ ಬಂದಿರ್ತಾನ. ಅವನ ಹೆಸರೇನು? ಆಂಟಿಯೋಕಸ್ ಅನ್ನ ರಾಯಭಾರಿಯಾಗಿ ಡೆಮಾಕಸ್ ಬಂದಿರ್ತಾನ. ಯಾವ ಆಸ್ಥಾನಕ್ಕೆ? ಬಿಂದುಸಾರ ಆಸ್ಥಾನಕ್ಕೆ. ಈ ಡೆಮಾಕಸ್ ಬಂದಿರ್ತಲ್ಲ, ಈ ಡೆಮಾಕಸ್ ಬಂದಿರ್ತಲ್ಲ, ಬರಿಗಾಲ ಬಂದಿಯಲ್ಲ ಬಿಂದುಸಾರ ಅವರಿಗೆ, ಬರೀ ಬರಿಗಾಲ ಬಂದಿಲ್ಲ. ನಿಮ್ಮ ಗ್ರೀಕ್ ದೇಶದಲ್ಲಿರುವ ಅಂಜೂರದ ಹಣ್ಣು, ಮಾದಕ ವಸ್ತುಗಳು ಮತ್ತ ಅಲ್ಲಿರೋ ತತ್ವಜ್ಞಾನಿಗಳನ್ನ ಕರ್ಕೊಂಡ್ ಬರ್ಬೇಕಂತ ಬಿಂದುಸಾರ ಕೇಳ್ತಾನ. ಇವ ಡೆಮಾಕಸ್ ಏನ್ ಮಾಡ್ತಾನ? ಅವನ ಯಾರೋ ಗುರು ಅದ ಯಾರಿಗೆ ಕೇಳ್ತಾನ? ಆಂಟಿಯೋಕಸ್ ಕೇಳ್ತಾನ. ಆಂಟಿಯೋಕಸ್ ಏನಂತಾನಂದ್ರ, ಅವನ ಅಂಜೂರ ಹಣ್ಣ ಮತ್ತು ಮದ್ಯಪಾನ ಕೊಡ್ತೀನಿ, ಆದ್ರೆ ನಮ್ಮ ದೇಶದಲ್ಲ ತತ್ವಜ್ಞಾನಿಗಳನ್ನ ಮಾರಾಟಕ್ಕಿಲ್ಲ ಮಂದಿ ಯಾರ ಹತ್ರ? ಒಂದೇ ಆಂಟಿಯೋಕಸ್ ಯಾರಿಗೆ? ಡೆಮಾಕಸ್ ಕೇಳ್ತಾನ. ಅವ ಡೆಮಾಕಸ್ ಮಂದಿ ಬಿಂದುಸಾರ ಹೇಳ್ತಾನ. ಅದಕ್ಕೆ ಇವ ಸಾಮಾಜಿಕ ಪೂರ್ವ 300ರಲ್ಲಿ ಚಂದ್ರಗುಪ್ತ ಮೌರ್ಯ ಮರಣ ಆದಾಗ ಅಧಿಕಾರ ಬಂದಿರ್ತಾನ. ಅಧಿಕಾರದಿಂದ ಸಾಮಾಜಿಕ 300ರಿಂದ 273ರವರೆಗೆ ಅಧಿಕಾರ ನಡೆಸ್ತಾನ. ಇವನು ಅಜೀವಿಕ ಪಂಥವನ್ನ ಹೊಂದಿರ್ತಾನ. ಯಾರೋ ಬಿಂದುಸಾರ ಅಜೀವಿಕ ಪಂಥ. ಅಜೀವಿಕ ಪಂಥವನ್ನ ಹೊಂದಿರ್ತಾನ. ಇವನ ಬಗ್ಗೆ ಅಷ್ಟೊಂದು ಸ್ಪಷ್ಟವಾದ ಮಾಹಿತಿ ಇಲ್ಲ. ಇವನು ಕೇವಲ 3 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ರಿಂದ ಇವನ ಬಗ್ಗೆ ಅಷ್ಟು ಸ್ಪಷ್ಟವಾದ ಮಾಹಿತಿ ಇಲ್ಲ. ಇನ್ನ ಮುಂದೆ ಇವನ ಬಿಂದುಸಾರನ ಮಗನಾದ ಅಶೋಕ. ಅಶೋಕ ಯಾರು? ಬಿಂದುಸಾರನ ಮಗ. ಅಶೋಕ ಸಾಮಾಜಿಕ ಪೂರ್ವ 273ರಿಂದ ಆಡಳಿತ ನಡೆಸ್ತಾನ. ಈ ಅಶೋಕ ಬಿಂದುಸಾರನ ಮಗನಾದ ಅಶೋಕ ಇವನು ಸಾಮಾಜಿಕ ಪೂರ್ವ 273 ಆಡಳಿತ ಬರ್ತಾನ. ಆಡಳಿತ ಬಂದಾಗ 269ರಲ್ಲಿ ಅವನಿಗೆ ಪಟ್ಟಾಭಿಷೇಕ ಮಾಡ್ತಾರ. ಇವನು ಅಶೋಕನ ಬಗ್ಗೆ ಇವನು ರಾಜನಾಥನಂದಿ ಪಿಂಗಲ ತಿಸ್ಸ ಅವನ ಒಬ್ಬ ವ್ಯಕ್ತಿ ವಿದ್ವಾಂಸ ಹೇಳ್ತಾನ, ತತ್ವಜ್ಞಾನಿ. ಇವನನ್ನ ರಾಜನಾಥನಂದಿ ಹೇಳ್ತಾನ, ಯಾರು? ಪಿಂಗಲ ತಿಸ್ಸ. ಈ ಅಶೋಕ ಸಾಮಾಜಿಕ ಪೂರ್ವ 273 ಅಧಿಕಾರ ಬರ್ತಾನ. ಅವನಿಗೆ 249ರಲ್ಲಿ ಪಟ್ಟಾಭಿಷೇಕ ನಡೀತ. ಅವನು ಅಧಿಕಾರಕ್ಕೆ ಬಂದ 4 ವರ್ಷ ಆದ, ಅವನಿಗೆ ಪಟ್ಟಾಭಿಷೇಕ ಆಗಿರಲ್ಲ. ಒಬ್ಬ ರಾಜನಾಗಬೇಕಾದ್ರೆ ಪಟ್ಟಾಭಿಷೇಕ ಆಗಿರ್ಬೇಕು, ಆದ್ರೆ ಇವನಿಗೆ ಆಗಿರಲ್ಲ. ಎಷ್ಟರಲ್ಲಿ? 269ರಲ್ಲಿ ಪಟ್ಟಾಭಿಷೇಕ ನಡೀತ. ಅವನಿಗೆ ಸಾಮಾಜಿಕ ಪೂರ್ವ 269ರಲ್ಲಿ ಪಟ್ಟಾಭಿಷೇಕ ನಡೀತಲ್ಲ.
ಮುಂದ ಅಶೋಕ ಈ 273ರಿಂದ 243 ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ. ಇನ್ನು ಅದ್ರ ಮುಂದೆ 63ರಿಂದ ಇವನು ಕಳಿಂಗ ಯುದ್ಧ ಮಾಡಿದಂತಂದು ತಿಳಿಸ್ದ. ಈ ಕಳಿಂಗ ಯುದ್ಧ ಎಷ್ಟು ನಡೀತಂದ್ರ ಸಮಸ್ಯೆ 262ರಿಂದ 261 ಅವನ ಹೇಳ್ತಾರ. ಅದು ಕರೆಕ್ಟ್ 261 ತಿಳ್ಕೋಬೇಕು. ಅದು ಒಂದು ಬುಕ್ ಮೇಲೆ 263 ಈ ಕಳಿಂಗ ಯುದ್ಧ ಮೂಲಕ ಅಶೋಕ ಬಲಿಷ್ಠವಾದ ಸಾಮ್ರಾಜ್ಯನ ಸೈನ್ಯವನ್ನು ಕಟ್ಕೋತಾನ. ಸೈನ್ಯವನ್ನು ಕಟ್ಕೊಂಡು ಕಳಿಂಗದ ಮೇಲೆ ದಾಳಿ ಮಾಡ್ತಾನ. ಕಳಿಂಗ ಮೇಲೆ ಯಾಕೆ ದಾಳಿ ಮಾಡ್ತಾನ ಅಂದ್ರೆ ಕಳಿಂಗ ಪ್ರದೇಶ ಫಲವತ್ತಾದ ಭೂಮಿ ಇರ್ತದ, ಆಡಳಿತ ಸರಿಯಾಗಿ ಆಡಳಿತ ಇರ್ತದ. ಈ ಕಳಿಂಗ ಪ್ರದೇಶ ಮೇಲೆ ದಾಳಿ ಮಾಡ್ತಾನ. ಆ ಕಳಿಂಗದ ರಾಜ ಯಾರಾಗಿರ್ತಾರ ಕಾರ್ಯವಾಲ ಒಬ್ಬ ವ್ಯಕ್ತಿ ಕಳಿಂಗದ ರಾಜನಾಗಿರ್ತಾನ. ಈ ಕಳಿಂಗದ ರಾಜ ಸೋಲಿಸಬೇಕಂದ್ರೆ ಅಶೋಕ ಕಳಿಂಗ ಮೇಲೆ ಯುದ್ಧ ಮಾಡ್ತಾನ. ಈ ಕಳಿಂಗ ಮೇಲೆ ಯುದ್ಧ ಮಾಡ್ಬೇಕಾರ 1 ಲಕ್ಷದ ಜನರು ಪ್ರಾಣ ಸಾಯ್ತಾರ. ಇನ್ನ ಅದರಲ್ಲಿ 1 ಲಕ್ಷ ಜನ ಸಾಯ್ತಾರ. ಆದ್ರೆ 1,50,000 ಜನ ಮತ್ತ 1,50,000 ಜನ ಯುದ್ಧ ಕೈದಿಗಳಾದ್ರ ಬಂದಿ ಆಗ್ತಾರ. 1 ಲಕ್ಷ ಜನ ಪ್ರಾಣ ಹೊಂತಾರ, ಡೆತ್ ಆತಾರ. ಇನ್ನ 1,50,000 ಜನ ಯುದ್ಧ ಕೈದಿಗಳಾಗಿರ್ತಾರ. ಇನ್ನ ಕಳಿಂಗ ಈ ಕಳಿಂಗ ಬಗ್ಗೆ ಅಶೋಕನ ಶಿಲಾಶಾಸನ ತಿಳಿಸ್ತಾ. ಅದು 13ನೇ ಶಿಲಾಶಾಸನ. ಈ 13ನೇ ಶಿಲಾಶಾಸನ ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ತಿಳಿಸ್ತಾ. ಈ ಅಶೋಕನ ಕಳಿಂಗ ಯುದ್ಧ 13ನೇ ಶಿಲಾಶಾಸನ ಕಳಿಂಗ ಯುದ್ಧದ ಬಗ್ಗೆ ತಿಳಿಸ್ತಾ. ಈ ಕಳಿಂಗ ಯುದ್ಧದಲ್ಲಿ 13ನೇ ಶಾಸನದಲ್ಲಿ ಅಶೋಕ ಕಳಿಂಗ ಯುದ್ಧದ ಮೇಲೆ ದಾಳಿ ಮಾಡಿರೋ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನೀಡಿದ. ಇಲ್ಲಿ 13ನೇ ಶಿಲಾಶಾಸನದಲ್ಲಿ ಇನ್ನು ಅಶೋಕ ಅನೇಕ ಶಾಸನಗಳು ಹೊರಡಿಸಿದ. ಅದರಿಂದ ಅವನ ಶಿಲಾಶಾಸನಗಳ ಪಿತಾಮಹ ಅಂತ ಕರೀತಾರ ಅಶೋಕ ಉಪಗುಪ್ತನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನ. ಇವನ ಆಚಾರ್ಯರು ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕರಿಸ್ತಾನ. ಅಶೋಕ ಏನ್ ಮಾಡ್ತಾನ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನ. ಬೌದ್ಧ ಧರ್ಮವನ್ನು ಯಾರ ಪ್ರಭಾವದಿಂದ ಸ್ವೀಕರಿಸ್ತಾನ ಅಂದ್ರೆ ಉಪಗುಪ್ತನ ಪ್ರಭಾವದಿಂದ. ಈ ಉಪಗುಪ್ತನ ಪ್ರಭಾವದಿಂದ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನ. ಈ ಕಳಿಂಗ ಯುದ್ಧದಲ್ಲಿ 1 ಲಕ್ಷ ಪ್ರಾಣ ತಾಗಿರ್ತಾರ. 1 ಲಕ್ಷ ಜನ ಯುದ್ಧ ಕೈದಿಗಳಾಗಿರ್ತಾರ. ಈ ಎಲ್ಲ ಜನ ಸತ್ತಿರ 1 ಲಕ್ಷ ಜನ ಸತ್ತಿರ್ತಾರ. ಅವನ ನೋಡಿ ಅವನ ದುಃಖ ಅಂತಾನ. ಅವನ ತನ್ನ ಧರ್ಮದ ವಿಜಯನೇ ಬದಲಾಯಿಸಿಕೊತಾನ. ಈ ಕಳಿಂಗ ಯುದ್ಧ ಮಾಡಿದ ದಿಗ್ವಿಜಯಗಳನ್ನ ಬದಲಾಗಿ ಕಳಿಂಗ ಧರ್ಮದ ವಿಜಯವನ್ನು ಮಾಡ್ತಾನ. ಫಸ್ಟ್ ಕಳಿಂಗ ಯುದ್ಧದಲ್ಲಿ ಅನೇಕ ಜನ ಪ್ರಾಣ ಹೊಂದಿರ್ತಾರೆ. 1 ಲಕ್ಷ ಜನ ಪ್ರಾಣ ಹೊಂದಿರ್ತಾರೆ. ಅವರ ಎಲ್ಲ ಸತ್ತಿರೋದು ನೋಡಿ, ಅವರ ರಕ್ತಪಾತವನ್ನು ನೋಡಿ ನಾನು ವಿದೇಶ ನೀತಿಯನ್ನ ಬದಲಾಯಿಸಿಕೊಂಡು ದಿಗ್ವಿಜಯ ಅಂದ್ರೆ ಸೈನಿಕ ವಿಜಯದ ಬದಲಾಗಿ ಧರ್ಮ ವಿಜಯ ಅಂದ್ರೆ ಜನರ ಹೃದಯವನ್ನು ಗೆಲ್ಲುವ ವ್ಯಕ್ತಿ ಆಗ್ತಾನ. ಯಾರು ಅಶೋಕ. ಈ ಅಶೋಕ ಉಪಗುಪ್ತನ ಪ್ರಭಾವದಿಂದಾಗಿ ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾನ. ಈ ಅಶೋಕನ ಸಾಮ್ರಾಜ್ಯ ಇನ್ನೊಂದು ಮಾಡ್ತೀನಿ. ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಇಡೀ ಭಾರತವನ್ನೇ ಗೆದ್ದಿರ್ತ. ಆದ್ರೆ ಕೆಲವು 2 ಪ್ರದೇಶಗಳನ್ನು ಮಾತ್ರ ಗೆದ್ದಿರಲ್ಲ. ಯಾವ ಅಂದ್ರ ಕೇರಳ ಮತ್ತು ತಮಿಳುನಾಡು. ಇವು 2 ಪ್ರದೇಶಗಳನ್ನ ಅವ್ರು ಆಳ್ವಿಕೆ ಮಾಡಿರಲ್ಲ. ಈ 2 ಪ್ರದೇಶ ಬಿಟ್ಟು ನಮ್ಮ ಕರ್ನಾಟಕ ಮ್ಯಾಲ ಪೂರ ಶ್ರೀಲಂಕಾದನ ಯಾರು ಇವ್ರು ಆಳ್ವಿಕೆ ಮಾಡ್ತಾರ. ಶ್ರೀಲಂಕಾ ಅಲ್ಲ, ಜಮ್ಮು ಮತ್ತು ಕಾಶ್ಮೀರದನ ಆಳ್ವಿಕೆ ಮಾಡಿರ್ತಾರ ಇವರು ಮೌರ್ಯ ಸಾಮ್ರಾಜ್ಯ. ಈ ಅಶೋಕನ
ಸಾಮ್ರಾಜ್ಯ ಎಲ್ಲಿವರೆಗೆ ವಿಸ್ತರಣೆ ಆಗಿತ್ತು ಅಂದ್ರೆ ಉತ್ತರದಲ್ಲಿ ಕಾಶ್ಮೀರ, ದಕ್ಷಿಣದಲ್ಲಿ ಕರ್ನಾಟಕ, ಕರ್ನಾಟಕದಲ್ಲಿ ಶ್ರವಣ ಬೆಳಗೊಳತನ, ಇನ್ನ ಈ ಕಡೆ ಸಿಂಧ್ ಪ್ರಾಂತ್ಯದನ, ಈ ಕಡೆ ಪಶ್ಚಿಮ ಬಂಗಾಳ. ಏನೋ ಪ್ರದೇಶನ ಏನು ಸಾಮ್ರಾಜ್ಯ ಇರ್ತದ. ಇನ್ನ ಅದೇ ರೀತಿಗೆ ಇವನು ಅನೇಕ ಶಿಲಾಶಾಸನಗಳು ಹೊರಡಿಸಿದ್ದಾನ. ಒಟ್ಟು ಟೋಟಲ್ ಭಾರತದಲ್ಲಿ ನಮ್ಮ ಭಾರತದಲ್ಲಿ 54 ಶಿಲಾಶಾಸನ ಹೊರಡಿಸಿದ್ದಾನ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ 14 ಶಿಲಾಶಾಸನ ಹೊರಡಿಸಿದ್ದಾರೆ. ಯಾರು ಅಶೋಕನು. ಈ ಅಶೋಕನ ಶಿಲಾಶಾಸನಗಳು ಏನಲ್ಲ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ, ಅಶೋಕನ ಜೀವನ ಚರಿತ್ರೆ ಮತ್ತು ಕಳಿಂಗದ ಬಗ್ಗೆ ತಿಳಿಸ್ತಾ. ಅಶೋಕ ಅಂದ್ರ ಹೊರಡಿಸಿರುವ ತೋಪರ ಶಾಸನ. ಈ ತೋಪರ ಶಾಸನ ಯಾವುದರಲ್ಲಿ ಪ್ರಾಕೃತ ಭಾಷೆಯಲ್ಲಿ ಇರುವ ಇಲ್ಲ ಪ್ರಾಕೃತ ಬ್ರಾಹ್ಮಿ, ಈ ಬ್ರಾಹ್ಮಣಿ ಲಿಪಿಯಲ್ಲಿರುವ ತೋಪರ ಶಾಸನ ಮೊಟ್ಟ ಮೊದಲ ಬಾರಿಗೆ ಜೇಮ್ಸ್ ಬಿಷಪ್ 1837ರಲ್ಲಿ ಪತ್ತೆಹಚ್ತಾನ. ಯಾರು? ಜೇಮ್ಸ್ ಬಿಷಪ್. ಜೇಮ್ಸ್ ಬಿಷಪ್ ಏನೋ ತೋಪರ ಶಾಸನ ಅಶೋಕ ಶಾಸನ ಬ್ರಾಹ್ಮಿ ಲಿಪಿಯಲ್ಲಿರುವ ತೋಪರ ಶಾಸನ 1837ರಲ್ಲಿ ಕಂಡಿದ್ದಾನ. ಈ ಅಶೋಕನ ಹಲವಾರು ಭಾಷೆಗಳಲ್ಲಿ ಏನೋ ಶಾಸನ ಹೊರಡಿಸಿದಾನ. ಪ್ರಾಕೃತ, ಪ್ರಾಳಿ, ಈ ಶಾಸನಗಳನ್ನ ಪ್ರಧಾನ ಶಿಲಾಶಾಸನ, ಕಿರಿಯ ಸ್ತಂಭ ಶಾಸನ ಮತ್ತ ಇನ್ನು ಕೊನೆಯದಾಗಿ ಗುಹಾ ಶಾಸನ ಅಂತಂದು ವರ್ಗೀಕರಣ ಮಾಡ್ತಾನ. ಇನ್ನ ಕರ್ನಾಟಕದಲ್ಲಿರೋ ಶಾಸನಗಳು ಅಶೋಕನು ಈಗ ಭಾರತದಲ್ಲಿ ಅಲ್ಲದೆ ಮತ್ತೆ ಕರ್ನಾಟಕ ಹೊರಡಿಸಿದ್ದಲ್ಲ. ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಟೋಟಲ್ 14 ಶಿಲಾಶಾಸನಗಳು ಇರ್ತಿರ್ತಾವ. ಫಸ್ಟ್ ಸಿಕ್ಕಿದ್ದು ಮೊಟ್ಟ ಮೊದಲಿಗೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಎಲ್ಲಿ ದೊರಕಿದಂದ್ರ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ. ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಅತ್ಯಂತ ಚಿಕ್ಕ ಶಾಸನ. ನಮ್ಮ ಕರ್ನಾಟಕದಲ್ಲಿರುವ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಅತ್ಯಂತ ಚಿಕ್ಕ ಶಾಸನ. ಅತ್ಯಂತ ದೊಡ್ಡ ಶಾಸನ ಅಂದ್ರೆ ಅದು ಕಲಬುರಗಿಯ ಸಮಿತಿ ಶಾಸನ. ಇನ್ನ ಕೊಪ್ಪಳದಲ್ಲಿ ಸಿಕ್ಕಾವ. ಪಾಲ್ಕಿಗೊಂಡ ಮತ್ತು ಗವಿಮಠವನ್ನ ಕೊಪ್ಪಳದಲ್ಲಿ ಸಿಕ್ಕಾವ. ಇನ್ನ ಚಿತ್ರದುರ್ಗದಲ್ಲಿ ಬ್ರಹ್ಮಗಿರಿ ಶಾಸನ ಸಿಕ್ಕದ ಮತ್ತು ಜಟಿಂಗ ರಾಮೇಶ್ವರ ಶಿಲಾಶಾಸನ ಸಿಕ್ಕದ. ಅದೇ ರೀತಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಉದಯಗೊಳ ಮತ್ತು ನಿಟ್ಟೂರು ಎಂಬಲ್ಲಿ ಸಿಕ್ಕದ. ಇನ್ನು ಅಶೋಕನ ಶಿಲಾಶಾಸನಗಳಂತೆ ಯಾಕೆ ಇರ್ತಾರ? ಈ ಅಶೋಕನ ಶಿಲಾಶಾಸನ ಹೆಂಗ ಬಂತು ನಮಗ? ಈ ಅಶೋಕನ ಶಿಲಾಶಾಸನಗಳು ಕೋಲ್ಕತ್ತಾ ಮತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿರುವ ಮಸ್ಕಿ ಶಾಸನ, ಇವು ಶಾಸನಗಳನ್ನು ತಿಳಿಸಂದ್ರ ದೇವನಾಮ ಪ್ರಿಯದರ್ಶಿನಿ ಅಶೋಕ ಅಂತಂದು ಎಲ್ಲ ಮಸ್ಕಿ ಶಾಸನ ಮತ್ತು ಕೋಲ್ಕತ್ತಾ ಶಾಸನ. ಇನ್ನ ಅಶೋಕನ ಧರ್ಮಕ್ಕೆ ಶ್ರೇಷ್ಠ ಕೊಡುಗೆ ನೀಡುತ್ತಾನ. ಅದಕ್ಕೆ ಧರ್ಮಕ್ಕೆ ಅಶೋಕನ ಧರ್ಮಕ್ಕೆ ಮಹಾನ್ ಶ್ರೇಷ್ಠ ಕೊಡುಗೆ ನೀಡುತ್ತಾನ. ಈ ಅಶೋಕ ತಂದೆ ತಾಯಿಗಳಿಗೆ ವಿಧೇಯರಾಗಿರ್ಬೇಕಂತ ಹೇಳ್ತಾನ ಪ್ರಶ್ನೆ ವಾಕ್ಯದಲ್ಲಿ. ನಿಮ್ಗ ಒಂದು ನಿಜವಾದ ಸತ್ಯವಾದ ಮಾತಾಡ್ತೀನಿ. ನಾನೇ ಪಟ್ಟ ಇದೇ ಒಂದು 3-4 ತಿಂಗಳಿದ್ದೆ. ನಾನು ತಂದೆ ತಾಯಿಗಳನ್ನ ಎದುರಾಕೊಂಡು ಹಂಗಿಂಗ್ ಮಾಡಿದೆ. ಅದು ಮುಂದ ಅನುಭವ ಉಂಟೆ. ನೀವು ತಂದೆ ತಾಯಿಗಳನ್ನ ಒಟ್ಟ ವಿಧೇಯತೆ ಕಾಣಿರಿ. ನಾನು ಆ ತಕ್ಕ ಪ್ರತಿಫಲ ಅನುಭವಿಸಿನಿ. ನೀವು ಮುಂದೆ ಅನುಭವಿಸ್ಬಿಡ್ರಿ. ತಂದೆ ತಾಯಿಗಳನ್ನ ಗೌರವದಿಂದ
ಸತ್ಯವಾದ ಮಾತು ಹೇಳ್ತೀನಿ. ನನ್ನ ಇದೇ 3-4 ತಿಂಗಳ ಹಿಂದೆ ನನ್ನ ಆಗಿದ ಅನುಭವದ ಮಾತು. ತಂದೆ ತಾಯಿಗಳನ್ನ ಗೌರವದಿಂದ ಕಾಣಿ ನಾವು. ಮತ್ತ ಶಿಕ್ಷಕರು, ಈ ಕಲಿಸಿದ ನಮ್ಮ ಗುರುಗಳ ಅವರನ್ನ ವಿಧೇಯದಿಂದ ಗೌರವದಿಂದ ಗೌರವಿಸ್ಬೇಕು ಅವ್ರಿಗೆ ನಾವು. ಈ ಶಿಕ್ಷಕರಂದ್ರ ನಮ್ಮ ತಂದೆ ತಾಯಿಗೆ ಸಮಾನ ಅವರು. ಕೆಲವು ವಿದ್ಯಾರ್ಥಿಗಳು ಶಿಕ್ಷಕರಂದ್ರ ಎಕಡೆ ಮಾತಾಡ್ತಾರ. ಶಿಕ್ಷಕರನ್ನ ನಾವು ಗೌರವದಿಂದ ಕಾಣಬೇಕು. ಅವರ ದೇವರ ಸ್ಥಾನವನ್ನ ಕೊಟ್ಟಿದ್ದೀವಿ, ನಾವು ತಂದೆ ತಾಯಿಗಳ ಸ್ಥಾನವನ್ನು ಕೊಟ್ಟಿದ್ದೀವಿ. ಇನ್ನ ಪ್ರತಿಯೊಬ್ಬರು ಸತ್ಯವನ್ನು ನುಡಿಬೇಕು, ಸುಳ್ಳನ್ನ ಹೇಳ್ಬಾರ್ದು. ಪ್ರತಿಯೊಬ್ಬರು ಸತ್ಯವನ್ನು ನುಡಿಬೇಕು. ಇನ್ನ ಮಾನವರು ಮತ್ತು ಪ್ರಾಣಿಗಳಿಗೆ ಹಿಂಸೆ ನೀಡಬಾರ್ದು. ಯಾವ ಪ್ರಾಣಿಗಳ ಮತ್ತು ಮಾನವರಿಗೆ ಹಿಂಸೆ ನೀಡಬಾರ್ದು. ಮತ್ತ ಸೇವಕರನ್ನ ಮತ್ತು ಹಿರಿಯರನ್ನ ಅವರನ್ನ ಪೋಷಣೆ ಮಾಡಬೇಕು, ಅವ್ರನ್ನ ಹೊಂಟಿರಂತ ಅವ್ರಿಗಿನ್ನ ಸ್ವಲ್ಪ ಸಹಾಯ ಮಾಡಬೇಕು. ಇನ್ನ ದ್ವೇಷ, ಹಿಂಸೆ ಇನ್ನ ಎಲ್ಲರೂ ಬಿಡ್ಬೇಕು. ಇನ್ನ ಧರ್ಮದಲ್ಲಿ ಹೇಳ್ತ. ಇನ್ನು ಅದೇ ರೀತಿಯಾಗಿ ಅಶೋಕನ ಬೌದ್ಧ ಧರ್ಮಕ್ಕೆ ಹರಡಲಕ್ಕೆ ಕಾರಣ ಬೌದ್ಧ ಧರ್ಮ ಪ್ರಸಾರ ಮಾಡ್ತಾನ. ಈ ಪ್ರಸಾರ ಮಾಡಕ ಕೆಲವು ಕಾರಣಗಳು. ಅಶೋಕ ಏನ್ ಮಾಡ್ತಾನ? ಬೌದ್ಧ ಧರ್ಮ, ಈ ಬೌದ್ಧ ಧರ್ಮ ಪವಿತ್ರ ಸ್ಥಳಗಳಲ್ಲ, ಭೇಟಿ ನೀಡಿ ಅವಾಗನ ಬೌದ್ಧ ಧರ್ಮ ಬಗ್ಗೆ ಪ್ರಚಾರ ಮಾಡ್ತಾನ. ಈ ಅಶೋಕ ಭಾರತದ ಅಷ್ಟೇ ಅಲ್ಲದೆ ಹೊರ ದೇಶಗಳ ವಿದೇಶಿಗಳಿಗೆ ಬೌದ್ಧ ಧರ್ಮದ ಪ್ರಸಾರ ಮಾಡಿರ್ತಾನ ಅಶೋಕ. ಈ ಅಶೋಕ ಪವಿತ್ರ ಸ್ಥಳಗಳಾದ ಬೌದ್ಧ ಧರ್ಮದ ಪವಿತ್ರ ಸ್ಥಳಗಳಾದ ಕುಶಿನಗರ ಮತ್ತು ಲುಂಬಿನಿವನ, ಗಯಾ, ಸಾರನಾಥ ಪವಿತ್ರ ಸ್ಥಳಗಳು. ಈ ಸ್ಥಳಗಳನ್ನ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ಸ್ಥಳಗಳು ಯಾವಾಗ ಬೌದ್ಧ ಧರ್ಮ, ಗೌತಮ ಬುದ್ಧನ ಜನನ ಲುಂಬಿನಿವನ. ಇವು ಲುಂಬಿನಿವನ ಬಗ್ಗೆ ತಿಳಿಸ್ತಾ ಅದು ಅಶೋಕನ ಹೊಡಿಸಿರೋ ಬೌದ್ಧ ಧರ್ಮ ಪ್ರಸಾರ ಕೊಡಿರ್ತಾನ ಪವಿತ್ರ ಸ್ಥಳಗಳು. ಮತ್ತೆ ಗಯಾ, ಸಾರನಾಥ, ಗಯಾ, ಸಾರನಾಥ, ಲುಂಬಿನಿವನ, ಇವು ಕೆಲವು ಪ್ರದೇಶ ಕುಶಿನಗರ, ಇವೆಲ್ಲ ಪವಿತ್ರ ಸ್ಥಳಗಳು ಅಂತ ಕರೀತಾನ. ಯಾರು? ಗೌತಮ ಅಶೋಕ ಇವೆಲ್ಲ ಆ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿನ ಬೌದ್ಧ ಧರ್ಮದ ಪ್ರಸಾರನ ಮಾಡ್ತಾನ. ಈ ಸೆಕೆಂಡ್ ಈ ಅಶೋಕ ಹಳೆ ಧರ್ಮ ಮಾಡ್ತಾನಂದ್ರ ಅಶೋಕ ಬೌದ್ಧ ಧರ್ಮದ ಭಾರತ ತುಂಬೆಲ್ಲ ಪ್ರಸಾರ ಮಾಡ್ತಾನ. ಪ್ರಸಾರ ಮಾಡಿ ಅವನು ಕಂಬಗಳ ಮೇಲೆ ಈ ಬೌದ್ಧ ಧರ್ಮದ ಬಗ್ಗೆ ತಿಳಿಸ್ತಾನ. ವಿವರಗಳ ಬಗ್ಗೆ ಬೌದ್ಧ ಧರ್ಮದ ಮಹಾಮಾತ್ರ ಮತ್ತು ರುದ್ರಕರು ಮತ್ತು ಯುಕ್ತರನ್ನ ಹೊಂದಿರ್ತಾರ. ಈ ಮಹಾಮಾತ್ರ ರುದ್ರ ಯುಕ್ತರನ್ನ ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಮತ್ತು ಸ್ತ್ರೀಯರ ರಕ್ಷಣೆಗಾಗಿ ಇವರು ನೇಮಕ ಮಾಡಿರ್ತಾನ. ಇದೇ ರೀತಿಯಾಗಿ ಅನೇಕ ಗುಹೆಗಳಲ್ಲಿ ಬೌದ್ಧ ಧರ್ಮದ ಪ್ರಸ್ತಾವನೆ ಕೆತ್ತನೆ ಮಾಡಿರ್ತಾನ. ಅಶೋಕ ಇವನು 3ನೇ ಬೌದ್ಧ ಸಮ್ಮೇಳನ ನಡೆಸಿರ್ತಾನ. ಯಾರು? ಅಶೋಕ. ಈ ಬೌದ್ಧ ಸಮ್ಮೇಳನ 3ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಸ್ತಾನಂದ್ರ ಪಾಟ್ಲಿಪುತ್ರದಲ್ಲಿ. ಈ ಪಾಟ್ಲಿಪುತ್ರದಲ್ಲಿ ಸಮಶಕ ಪೂರ್ವ 250ರಲ್ಲಿ ಬೌದ್ಧ ಸಮ್ಮೇಳನ ನಡೆಸ್ತಾನ. ಎಷ್ಟರಲ್ಲಿ? ಸಮಶಕ ಪೂರ್ವ 250ರಲ್ಲಿ. 250ರಲ್ಲಿ ಅಶೋಕ ಬೌದ್ಧ ಧರ್ಮ ಪ್ರಸಾರ ಮಾಡ್ತಾನ. ಎಷ್ಟನೇದು? 3ನೇ ಬೌದ್ಧ ಸಮ್ಮೇಳನ ಎಲ್ಲಿ? ಪಾಟ್ಲಿಪುತ್ರದಲ್ಲಿ. ಈ ಪಾಟ್ಲಿಪುತ್ರದಲ್ಲಿ ಬೌದ್ಧ ಸಮ್ಮೇಳನ ಮಾಡಕ ಕಾರಣ ಏನಂದ್ರ ಬೌದ್ಧ ಧರ್ಮದ ಪ್ರಸಾರ ಮಾಡಕ ಒಂದು, ಇನ್ನೊಂದಾಗಿ ಅಭಿಧರ್ಮ ಪೀಠಗಳ ರಚನೆ ಮಾಡಕ ಮತ್ತು 3 ಪೀಠಗಳಲ್ಲ ಅವುಗಳ ರಚನೆಯನ್ನು ಮಾಡ್ತಾರ. ಇಲ್ಲಿ 3ನೇ ಬೌದ್ಧ ಸಮ್ಮೇಳನ ಯಾರು ಮಾಡ್ತಾರ? ಅಶೋಕ. ಈ ಸಮ್ಮೇಳನ ಅಧ್ಯಕ್ಷರನ್ನ ಯಾರು ವಹಿಸಿರ್ತಾರ ಅಂದ್ರೆ ಉಪಗುಪ್ತ ಯಾರು? ಅಶೋಕನಿಗೆ
ಬೌದ್ಧ ಧರ್ಮದ ಸ್ವೀಕರಿಸಲಿಕ್ಕೆ ಮಹಾಕಾರಣವಾದ ಉಪಗುಪ್ತ ಅಶೋಕನ ಬೌದ್ಧ ಧರ್ಮಕ್ಕೆ ಕರ್ಕೊಂಡು ಹೋಗ್ತಾನ. ಉಪಗುಪ್ತನಿಂದ ಬೌದ್ಧ ಧರ್ಮ ಸ್ವೀಕರಿಸಿದ ಅವನನ್ನೇ ಈ ಮೂರನೇ ಬೌದ್ಧ ಸಮ್ಮೇಳನ ಅಧ್ಯಕ್ಷತೆಯ ಸ್ಥಾನ ವಹಿಸ್ತಾನ. ಅವನ ಹೆಸರ ಪಿಂಗಸ್ಥಲಿ ತಿಸ್ತಾ ಅಥವಾ ಉಪಗುಪ್ತ. ಮೊಗ್ಗಸ್ಥಲಿ ತಿಸ್ತಾ ಅಥವಾ ಉಪಗುಪ್ತ ಅಂತ ಅವನ ಹೆಸರನ್ನು ಕರೀತಾರ. ಇನ್ನ ಈ ಬೌದ್ಧ ಧರ್ಮ ಪ್ರಸಾರ ಮಾಡಕ ಇವನ ಮಗಳು ಮತ್ತು ಮಗನನ್ನ ಕಳಿಸ್ತಾನ. ಪ್ರಸಾರ ಮಾಡಕ ಮಗಳ ಮತ್ತು ಮಗನನ್ನ ಕಳಿಸ್ತಾನ. ಅಶೋಕ ಅವನ ಮಗನಾದ ಮಹೇಂದ್ರ ಮತ್ತು ಸಂಘಮಿತ್ರೆ ಮಗಳು ಇವರಿಬ್ಬರನ್ನ ಕೊಟ್ಟು ಶ್ರೀಲಂಕೆ ಕಳಿಸ್ತಾನ. ಶ್ರೀಲಂಕೆ ಕಳಿಸ್ಬೇಕಾದ್ರೆ ಅವನನ್ನ ಬರೆಯಲೇ ಕಳಿಸಲ್ಲ, ಬೋಧಿ ವೃಕ್ಷ ಕೊಟ್ಟು ಅಶೋಕ ಎಲ್ಲಿ ಕಳಿಸ್ತಾನ? ಶ್ರೀಲಂಕೆ ಕಳಿಸ್ತಾನ. ಅದೇ ರೀತಿ ಈ ಅಶೋಕನ ಹೆಂಡತಿಯಾದ ಮಾಯಾದೇವಿ ಇವನ್ನ ಎಲ್ಲಿ ಕಳಿಸ್ತಾನ ಅಂದ್ರೆ ಮಹಿಷ ಮಂಡಲ ಅಂದ್ರ ನಮ್ಮ ಮೈಸೂರಿಗೆ ಬೌದ್ಧ ಧರ್ಮ ಪ್ರಸಾರಕ್ಕಾಗಿ ಅಶೋಕ ಕಳಿಸ್ತಾನ. ಇನ್ನ ಅನೇಕ ಕಲ್ಯಾಣಕಾರ ಚಟುವಟಿಕೆ ನಡೆಸಿದ್ದಾನ ಅಶೋಕ. ಸಾರ್ವಜನಿಕವಾಗಿ ಬಾವಿಗಳನ್ನು ತೋರಿತಾನ. ರಸ್ತೆಗಳ ಪಕ್ಕದಲ್ಲಿ ಫಲ ನೀಡುವ ಹಣ್ಣುಗಳು ಮತ್ತು ಫಲ ನೀಡುವ ಮರಗಳನ್ನು ನೆಡ್ತಾನ. ಇನ್ನ ಜನರ ವಸತಿ ಊಟ ಜನರ ಕಲ್ಯಾಣಕ್ಕಾಗಿ ಅಶೋಕ ತನ್ನ ಪ್ರಾಣವನ್ನು ತ್ಯಾಗ ಮಾಡಿರ್ತಾನ. ಇನ್ನು ಅಶೋಕನ ಜನರ ಕಲ್ಯಾಣಕ್ಕಾಗಿ ಅನೇಕ ಕ್ರಮಗಳನ್ನು ಕೈಗೊಂಡ ಇವನ ಸೋಮಶೇಖರ ಬರುವಲ್ಲಿ 232ರಲ್ಲಿ ಪ್ರಾಣವಂತನ. ಇನ್ನ ಅಶೋಕನ ಬಗ್ಗೆ ಕುರಿತು ಎಲ್ಲ ಕೇಳಿದಕ್ಕೆ ಮತ್ತು ಮೌರ್ಯ ಸಾಮ್ರಾಜ್ಯದ ಕುರಿತು ಎಲ್ಲರೂ ಕೇಳಿದಕ್ಕೆ ಧನ್ಯವಾದಗಳು. ಇನ್ನ ಮೌರ್ಯ ಸಾಮ್ರಾಜ್ಯದ ಕೇಂದ್ರಾಡಳಿತ ಒಂದು ಉಳಿತು. ನೆಕ್ಸ್ಟ್ ಕ್ಲಾಸ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ವಿಡಿಯೋ. ಇದು ಎಲ್ಲರಿಗೂ ನನ್ನ MV ವಾಲರ್ಸ್ ಯೂಟ್ಯೂಬ್ ಚಾನಲ್ ನೋಡುತ್ತಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.